ಗಂಡು ಮಕ್ಳ ಕೈಯಾಗ ಕೂಸು ನಿಂದ್ರಂಗಿಲ್ಲ, ಹೆಣ್ಮಕ್ಳ ಬಾಯಾಗ ಏನೇವದ ಹೆಣ್ಮಕ್ಳ ಬಾಯಾಗ ಮಾತು ನಿಂದ್ರಂಗಿಲ್ಲ ಅಂತಾರಿಲ್ಲ. ಯಾವ್ಯಾವ ಮಾತಾಡೋದಕ್ಕಿಂತ ಇಂಥ ಮಾತಾಡ್ರಿ, ಚಲೋ ನಡೆದ ಪುರಾಣ, ನೀವು ಬರ್ರಿ ಅಂತ ಹೇಳುವಂಥ ಮಾತಿರಲಿ. ಯಾಕಂತಂದ್ರೆ ಹಿಂಗಾಯ್ತಂತ ಒಂದು ಸಲ ಒಬ್ಬ ಗಂಡಗೆ ಅನುಮಾನ ಬಂತಂತ. ಏನು ಅನುಮಾನ ಬಂತು ಅಂತಂದರೆ, ಹೆಣ್ಮಕ್ಳ ಬಾಯಾಗ ಮಾತು ನಿಂದ್ರಂಗಿಲ್ಲ ಅಂತಾರ, ಇದು ಖರೇನೋ ಸುಳ್ಳು, ಇದು ಪರೀಕ್ಷೆ ಮಾಡಬೇಕಲ್ಲ ಅಂತ ತಿಳ್ಕೊಂಡು ಗಂಡ ಊಟ ಆದಮೇಲೆ ಹೆಂಡ್ತಿ ಮುಂದೆ ಕುಂತಿದ್ಲು. ಹೆಂಡ್ತಿಗಂದ, ಅಲ್ಲ ಏನಾ ಅನ್ಲಕ್ಕಿ. ಈ ಭಾಷೆ ಭಾಳ ಚಂದ ಇರ್ತವೆ, ಯಾವ ಡಿಕ್ಷನರಿ ಸಿಗಂಗಿಲ್ಲ ನಮ್ಮ ರಾಯಚೂರು ಗಂಡ ಹೆಂಡ್ತಿ ಭಾಷೆ ಇವು, ಹೌದ್ರಿ? ಅಲ್ಲ ಏನಾ ಗಾ ಏನು ಒಂದು ಸುದ್ದಿ ಹೇಳ್ತೀನಿ ಯಾರ ಮುಂದೆ ಹೇಳಬಾರ್ದು ನೋಡು ಅನ್ನು. ಒಂದು ಸುದ್ದಿ ಹೇಳ್ತೀನಿ ಯಾರ ಮುಂದೆ ಹೇಳಬಾರ್ದು ನೋಡು ಅಂತ ಗಂಡಂದ. ಆಯ್ತು, ಹೇಳಂಗಿಲ್ಲ. ದೇವ್ರಾಣೆ ಹೇಳಂಗಿಲ್ಲ. ನನ್ನ ತಲೆ ಮೇಲೆ ಕೈ ಇಟ್ಟು ಹೇಳು ಅನು. ತಲೆ ಮೇಲೆ ಕೈ ಇಟ್ಟು ಹೇಳಿದ, ಹೇಳಂಗಿಲ್ಲ, ಹೌದಿಲ್ಲ, ಹೇಳಂಗಿಲ್ಲ ಅಂತ ಒಪ್ಕೊಂಡ ಮೇಲೆ ಮತ್ತೆ ಅನುಮಾನ ಬಂತು ಅವನಿಗೆ. ಏನು ಅನುಮಾನ ಬಂತು ಅಂದರೆ, ಹೇಳಿ ಬಿಡಂಗದಾಳ ಅಂತ ತಿಳ್ಕೊಂಡು ಬ್ಯಾಡ ಬಿಡಪ್ಪ ಅಂದ. ಬ್ಯಾಡ ಬಿಡು ಅಂದಿದ್ದೆ ತಡ ಸಿಟ್ಟು ಬಂತಕಿ. ಈಗ ಸದ್ಯ ಇದನ್ನ ನಾನು ನಿಮಗೆ ಹೇಳಂಗಿಲ್ಲ ಅಂದ್ರೆ ನಿಮಗೆ ಹೆಂಗಾಗ್ಬೇಡಿ ಈಗ? ಇಲ್ಲ, ಈ ಸುದ್ದಿ ನಾನು ನಿಮಗೆ ಹೇಳಂಗಿಲ್ಲ ಅಂದ್ರೆ ನೀವು ಬಿಟ್ಟರೆ ಈಗ ಒಳಗೊಳಗೆ ತಳಮಳ ಚಾಲು ಹೌದಿಲ್ಲ? ಹೆಂಗಾಯ್ತು ನಿಮಗೆ, ಹೆಂಗಾಯ್ತು ಅದ್ರಂಗೆ ಅಕ್ಕಿಗೆ ಆಯ್ತು. ಈ ಧಾರಾವಾಹಿ ಯಾಕೆ ಇಷ್ಟ ಆಗ್ತೇವೆ ಹೇಳ್ರಿ ನೋಡೋಣ ಎಲ್ಲರಿಗೆ. ನಾಳೆಗೆ ಏನಾಗುತ್ತೆ ಅಂತ ತೋರಿಸ್ತಾರೆ ನೋಡ್ರಿ. ಚಾಕು ತೊಗೊಂಡು ಚುಚ್ಚಾಕ ಬರ್ತಾರೆ, ಚುಚ್ಚಂಗಿಲ್ಲ ಅವರು, ಒಂದು ವಾರ ಹಂಗ ದಬ್ತಾರೆ ಅವರು. ಚುಸ್ತಳ ಬಿಡುತ್ತಾಳ ಅಂತ ತಲೆಯಾಗ ಹುಳ ಬಿಟ್ಟಿರ್ತಾರಲ್ಲ, ಆ ಟೈಮ್ ಬರೋವರೆಗೆ ಹೆಂಗೆ ಕಾಯ್ತಿರ್ತೀವಲ್ಲ ಹಂಗೆ ಹುಳ ಬಿಟ್ಟಿದ್ದೆ, ಕುತೂಹಲ ಮೂಡಿಸಿದ್ದೆ ಧಾರಾವಾಹಿ ಓಡೋಕ್ಕೆ ಕಾರಣ. ಅದರಂಗ ಇವ ಏನು ಮಾಡಿದ, ಬ್ಯಾಡ ಬಿಡೋ ಮರ ಯಾರಿಗೇನು ಹೇಳಂಗಿದ್ದಿ ಅಂದ. ಇಲ್ಲ, ಆಣೆ ಮಾಡಿನಲ್ಲ ಅಂದ್ಲಕ್ಕಿ. ಎಂಥ ಆಣೆ? ನನಗೆ ಗೊತ್ತದ, ಬೇಡ ನೀ ಹೇಳಂಗಿದ್ದಿ ಅಂದ. ಹಿಂಗೆ ಹೇಳ್ದಂಗೆಲ್ಲ ಆ ಹೆಣ್ಮಗಳಿಗೆ ಕುತೂಹಲ ಜಾಸ್ತಿ ಆಯಿತು. ಸಿಟ್ಟು ಬಂದು ಗದರಿಸಿಬಿಟ್ಲಕ್ಕೆ. ಹೆಂಗೆ ಕಾಣಿಸ್ತು ನಿನ್ನ ಕಣ್ಣಿಗೆ? ನಾ ಕೇಳಿದ್ನೆ ನಿನಗೆ ಸುದ್ದಿ ಹೇಳಂತ, ನಾ ಕೇಳಿದ್ ನಿನಗೆ? ನೀನಾಗಿ ಬಂದು ಒಂದು ಸುದ್ದಿ ಹೇಳಿದ್ನಂತೇಳಿ ಆಣೆ ಮಾಡಿಸ್ಕೊಂಡು ಪ್ರಮಾಣ ಮಾಡಿಸ್ಕೊಂಡು ಮತ್ತೆ ಇದ್ದಕ್ಕಿದ್ದಂಗೆ ಮತ್ತೆ ಹೇಳಂಗಿಲ್ಲ ಅಂತಿದ್ದೇನೋ ಅನ್ಲು. ಇಲ್ಲಿ ಬಿಡಪ್ಪ ಹೇಳಿಬಿಡ್ತೀನಿ, ಯಾಕೆ ಕಿರಿಕಿರಿ ಅಂದಾಗ ಹೇಳ ಗಾ ನಿಮಗೆ ಹೆಂಗಾಗಬೇಡಿ. ಈ ಗಾ ಅಂದಂಗೆಲ್ಲ ಮತ್ತೆ ಸಿಟ್ಟು ಬರ್ತಿರ್ತಲ್ಲ, ಸಿಟ್ಟ ಬಂತು. ಏನು ಹೇಳ ಮರ? ನಾನು ಬಸ್ರದೀನಿ, ಯಾರ ಮುಂದೆ ಹೇಳಬೇಡ. ಏನಂದ? ನಾನು ಬಸ್ರದೀನಿ, ಯಾರ ಮುಂದೆ ಹೇಳಬೇಡ ನೋಡು ಅಂತ. ಗಪ್ಪಾಗಿಬಿಟ್ಲಕ್ಕೆ, ಮಾತಾ ಬರವಲ್ವು. ರಾತ್ರಿ ಊಟ ಆಗ್ಯದ, ಒಟ್ಟು ಬಿದಂಗಾಯ್ತು. ಈ ಕಡೆಯಿಂದ ಕಡೆ ತಿರುಗ್ತಾಳ, ಆ ಕಡೆಯಿಂದ ಈ ಕಡೆ ತಿರುಗ್ತಾಳ, ಏನು ಗೊತ್ತಾಗವಲ್ತು. ಮುಂಜಾನೆ ನಸಿಗ್ಲೆದ್ಲು, ನೀರು ತರಕತ್ತಿದ್ಲು. 1 ಸಲ ತಂದ್ಲು, 4 ಸಲ ತಂದ್ಲು, ಮನೆಯಾಗ ತುಂಬ್ಯಾವ ನೀರು ತರಕತ್ತಿದ್ಲು. ಹಂಗ ಒಬ್ಬಣ್ಣ ಮಗಳು ಮಕ ನೋಡಿದ್ಲು, ಮಕ ಉಬ್ಬಿದಂಗಾಗಿತ್ತು. ತಂಗಿ ಏನಾಯಿತು ಅಂದ್ಲು. ಅಂದ್ಲು? ಯಾಕ ಮಕ ಉಬ್ಬಿದಂಗೆ ಆಗ್ಯದಲ್ಲ ಅಂದ್ಲು. ಏನು ಬಿಡ ಯಕ್ಕ ಅಂದ್ಲು. ಇಷ್ಟ ಬೇಕು, ಏನು ಬಿಡ ಯಕ್ಕ ಅಂದ್ಲು. ಏನು ಸುದ್ದಿ ಅಂದ್ಲು. ಯಾರ ಮುಂದೆ ಹೇಳಂಗಿಲ್ಲಲ್ಲ? ಇಲ್ಲವಾ, ಹೇಳಂಗಿಲ್ಲ. ದೇವ್ರಾಣೆ ಹೋದಿಲ್ಲ? ಇಲ್ಲ, ದೇವ್ರಾಣೆ ಹಿಡಿಸಿದ್ಲು, ಆಣೆ ಮಾಡಿದ್ಲು ತಂಗಿ. ಯಾರ ಮುಂದೆ ಹೇಳಂಗಿಲ್ಲಲ್ಲ? ಇಲ್ಲವಾ, ನನ್ನ ಗಂಡ ಬಸ್ರದಾನ ಅಂತ ಸುದ್ದಿ ಹೇಳಿದ ತಕ್ಷಣ ತನ್ನ ಗಂಡಂದ ತಾನು ಹೇಳಿದ ಮೇಲೆ ಆಕಿ ಬಿಟ್ಟಾಳ. ಈಕಿಗೆ ನೀರು ಸಾಕಾದವು, ಆಕಿ ನೀರು ತರಕತ್ತಿದ್ಲು. ಒಂದ ಕೊಡೋಕೆ 4 ಮಂದಿ ಸೇರಿಬಿಟ್ರು. ಅಯ್ಯಯ್ಯ ತಂಗಿ, ಕಲ್ಲವನ ಗಂಡ ಹಿಂಗೆಂಗ. 1 ತಾಸಿನೊಳಗೆ ಊರು ತುಂಬ ಇವ ಮುಂಜಾನೆದ್ದು ಪ್ಲಾಸ್ಟಿಕ್ ತಂಬಿಗೆ ತುಂಬಿಕೊಂಡು ಓಣ್ಯಾಗ ಹೊಂಟಿದ್ದ. ಹಂಗ ಇಲ್ಲ, ಹಳ್ಳ್ಯಾಗ ಹೋಗಂಗಿಲ್ಲ, ಪ್ಲಾಸ್ಟಿಕ್ ತಂಬಿಗೆ ತುಂಬಿಕೊಂಡಾಗ ಹೋಗಂಗಿಲ್ಲ, ಹೊಂಟಿದ್ದ. ಕಟ್ಟಿ ಕುಂತೋರು ಹೆಣ್ಮಕ್ಳು ಗಂಡ್ಮಕ್ಳು ಮೇಲೆ ಆಗಿಂದ ಕೆಳಗೆ ನೋಡ್ತಾರ, ಗೊಳ್ಳಂತ ನಕ್ಕು ತೆರೆ ತೆಗಿಸ್ತಾರೆ. ಇವ್ ನಡೆ ಬದಲಾಗ್ಯದ ನೋಡು, ಇವನು ಟವಲ್ ಅಡ್ಡಾಕತ್ತ ನೋಡು, ಇವ್ನು ಹಿಂಗೆ ಮಾಡಾಕತ್ತ ನೋಡು, ಹಂಗೆ ಮಾಡಾಕತ್ತ ನೋಡುಗರೆಲ್ಲರೂ ಬೇರೆ ಬೇರೆ ರೀತಿಯಿಂದ ನೋಡಾಕತ್ತಿದ್ರು. ಬರಾಕತ್ತಿದ. ಬರೋದ್ರೊಳಗಾಗಿ ಅವನ ದೋಸ್ತಿಗೂ ಸುದ್ದಿ ಮುಟ್ಟಿತ್ತು. ಓಡಿ ಹೋದ,
ಏನು ಲೇ ಸುದ್ದಿ ಹವ ಊರಾಗ ಒಂದು ದೊಡ್ಡ ನಮ್ಮನೆ ಹವ ಹೊಂಟದಲ್ಲ ಅಂದ್. ಏನೋ ಅದೊಂದು ಗೊತ್ತಿಲ್ಲ ನಿನಗಂತ. ಇಲ್ಲೋ ಮರ ಗೊತ್ತಿಲ್ಲ ನನಗಂತ. ಬಸರಿದ್ದೇನ್ಲೇ ನೀನು ಅಂತ ಕೇಳ್ದವ. ಯಾರು ಹೇಳಿದ್ರು ಅಂದವ. ಊರು ತುಂಬ ನಿಂದ ಹವ. ಯಾರು ಹೇಳಿದ್ರು ಹೆಂಗೆ ಹೇಳಿದ್ರು ಅಂತ ಸುಡ್ಕೊಂಡು ಪತ್ತೆ ಹಚ್ಚಿದ. ಕೊನೆಗಿದು ಏಣಿತಿ ಮುಂದೆ ಬಿಟ್ಟು ಯಾರ ಮುಂದೆ ಹೇಳಿದ್ದಿಲ್ಲಲ್ಲ ವಿಷಯ. ಅವಾಗ ಅವನಿಗೆ ಗೊತ್ತಾಯಿತು, ವೇದ ಸುಳ್ಳಾದರೂ ಗಾದೆ ಸುಳ್ಳಾಗಂಗಿಲ್ಲ ಅಂತಾರಲ್ಲ. ಗಂಡು ಮಕ್ಳ ಕೈಯಾಗ ಕೂಸು ನಿಂದ್ರಂಗಿಲ್ಲ, ಹೆಣ್ಮಕ್ಳ ಬಾಯಾಗ ಮಾತು ನಿಂದ್ರಂಗಿಲ್ಲ ಅಂತಾರಲ್ಲ. 100ಕ್ಕೆ 100 ಸತ್ಯ ಅಂತ ಒಪ್ಕೊಂಡವ. ಬನ್ನಿ ದಿವಸ ಮೊಟ್ಟ ಮೊದಲ ಬನ್ನಿ ಯಾರಿಗೆ ಕೊಡ್ತೀರಿ? ಮೊಟ್ಟ ಮೊದಲ ಬನ್ನಿ ಯಾರಿಗೆ ಕೊಡ್ತಿರುವ? ಯಾರಿಗೆ ಕೊಡ್ತೀರಲ್ರಿ ನೋಡೋಣ. ಗೊತ್ತಿಲ್ಲೇನ್ರಿ ತಾತ? ನಾವು ಬಂದು ತಾತನವ್ರಿಗೆ ಕೊಡ್ತೀವಿ, ಒಳಗೆ ಗದ್ದಿಗೆ ಕೊಡ್ತೀವಿ, ಇಲ್ಲೆಲ್ಲ ನಿಮಗೆ ಕೊಡ್ತೀವಿ, ತಂದೆ ತಾಯಿಗೆ ಕೊಡ್ತೀವಿ. ಇದಲ್ಲ. ಬನ್ನಿ ಕೊಟ್ಟ ಮೇಲೆ ಒಂದು ಮಾತಂತೀರಿ, ನೆನಪದ? ಏನಂತೀರಿ ಹೇಳ್ರಿ? ಬನ್ನಿ ಕೊಟ್ಟು ನಾವು ನೀವು ಬಂಗಾರಿದ್ದಂಗಿರೋಣ ಅಂತಂತೀವಿ. ಹೌದಾ? ಬನ್ನಿ ಅಂದ್ರೆ ಬರ್ರಿ. ಎಲ್ಲಿಗೆ ಬರ್ರಿ? ಯಾರು ಹೊರಗೋಗ್ಯಾರಲ್ಲ ಮನೆಯಿಂದಲ್ಲ, ಮನಸ್ಸಿನಿಂದ ಯಾರು ಹೊರಗೋಗ್ಯಾರಲ್ಲ, ಯಾರು ಕೂಡ ಜಗಳಾಡೀವಿ, ಯಾರು ಅತ್ತೆ ಮಾವ ಅಣ್ಣ ತಮ್ಮ ಸಹೋದರ ಸಂಬಂಧಗಳೊಳಗೆ ಯಾವುದೋ ಒಂದು ರಾವು ಕಾಲದಾಗ ಯಾವುದೋ ಒಂದು ಕೆಟ್ಟ ಗಳಿಗಾಗ ಏನೋ ಒಂದು ಕಾರಣಕ್ಕಾಗಿ ಜಗಳಾಡೀವಲ್ಲ, ಜಗಳಾಡಿ ಹೋಗ್ಯಾರಲ್ಲ, ಮೊಟ್ಟ ಮೊದಲು ಬನ್ನಿ ತಗೊಂಡು ಅವ್ರಿಗೆ ಕೊಟ್ಟು ತಗೋರಿ, ಈ ಬನ್ನಿ ತಗೊಳ್ರಿ, ನಾವು ನೀವು ಬಂಗಾರಿದ್ದಂಗಿರೋಣ ಅಂತಂದರೆ ಅದು ಸಾಧನ, ಅದು ಗೆದಿಯೋದು. ಎಷ್ಟು ಇಳಿಬೇಕು ಗೊತ್ತಾ ಇದು ಗೆದಿಬೇಕಾದ್ರೆ? ಸುಮ್ಮನೆ ಕಲ್ಪನೆ ಮಾಡ್ಕೊಳ್ರಿ. ಇರ್ತಾರಲ್ಲ ಸುತ್ತಮುತ್ತ ಇರ್ತಾರಲ್ಲ, ಅವ್ರಿಗೆ ಬನ್ನಿ ಕೊಡಬೇಕಾದ್ರೆ ದೊಡ್ಡ ಯುದ್ಧನ ನಡೀತದ. ಅಂತಃಕರಣ ಕರಬೇಕಲ್ಲ. ನೋಡಿದ್ರನ್ನ ಕೆಂಡಕಾರ ಮನಸ್ಸಿರ್ತದ. ಕಡದು ಬಿಡ್ಲೇನೋ ಲೆವೆಲಿಗೆ ಆಸಿಟ್ಟಿರ್ತದ. ಬನ್ನಿ ಕೈಯಾಗಿರ್ತದ. ಕೇಳಿರ್ತೀವಿ ದೊಡ್ಡ ಮಾತಿದ್ದಾಗ ಮನಸ್ಸು ಕರಗಿ ಬಾಗಿ ತಗೋಪ ಆಗಿದ್ದಾಯ್ತು ಹೋಗಿದ್ದೋಯ್ತು ಅಂತ ತಿಳ್ಕೊಂಡು ಬನ್ನಿ ಕೊಟ್ಟು ನಾವು ಬಂಗಾರ ಇದ್ದಂಗೆ ಇರೋಣ ಅಂತ ಮನಸ್ಸಾರೆ ನಕ್ಕ ಆ ಬನ್ನಿ ಕೊಟ್ಟು ಬಿಟ್ರೆ ಸಾಕು, ಮುಗಿದೋಯ್ತು, ಗೆದ್ದು ಬಿಟ್ಟಿವಿ. ಮಹಿಷಾಸುರ ಸತ್ತ. ನಾಳೆ ಈ ಸಲ ಬನ್ನಿ ಹೆಂಗಾಗ್ಬೇಕು? ಈ ಸಲ ಮಾಡ್ತೀರಾ? ಹೆಂಗದ ಕಲ್ಪನೆ? ಗಂಡ ಹೆಂಡತಿ ಜಗಳಾಡೀರಿ, ಇಲ್ಲ ಅತ್ತಿ ಮಾವ ಜಗಳಾಡೀರಿ, ಅಣ್ಣ ತಮ್ಮ ಜಗಳಾಡೀರಿ, ಎಡಕ್ಕೆ ಬಡಕ್ ಮನೆ ಆ ಕಡೆ ಬಲ ಎಡ ಮನೆಗಳು ಆಗ್ಯಾವ. ಮೊದಲು ಬೇಯಿಸಿದ್ದವ್ರೆ ಇವರೆಲ್ಲರೂ, ಭಾಳ ಚಲೋ ಇದ್ದವ್ರೆ ಏನೋ ಒಂದು ಕೆಟ್ಟ ಗಳಿಗಾಗ ಒಂದಿಷ್ಟ ವಿರೋಧ ಆಗ್ಯದ, ಮಾತು ಬಿಟ್ಟಾರ. ಆ ಮಾತು ಬಿಡ್ಲಾರ್ದಂಗೆ ಕೂಡಿಕೊಳ್ಳುವ ಮನಸ್ಥಿತಿ ಏನು ಮಾಡ್ತಾರಲ್ಲ, ಇದು ಪಕ್ಕ ಬನ್ನಿ ಹಬ್ಬ.